ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಪರಮೇಶ್ ವ್ಲಾಗ್. ಇವತ್ತು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮಾಡಿದ್ದಂತೂ ಸೇಮ್ ಅದೇ ಟೇಸ್ಟೇ ಬಂದಿತ್ತು, ಫಸ್ಟ್ ಟೈಮ್ ಮಾಡಿರೋದು, ಆದರೂ ಸಹ ಅದೇ ಟೇಸ್ಟೇ ಬಂದಿತ್ತು, ಸೂಪರ್ ಆಗಿತ್ತು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕೆ 1 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಂದರೆ 5 ಎಸ್ಲಷ್ಟೇ, 1 ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಫಸ್ಟು ಕಡಾಯಿಗೆ ಎಣ್ಣೆ ಬಿಟ್ಟು ಬಿಸಿ ಮಾಡಿದ್ಮೇಲೆ ಅದಕ್ಕೆ ಪನ್ನೀರ್ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕದಾಗಿ, ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅದನ್ನು ಎಣ್ಣೆ ಕಾದ್ಮೇಲೆ ಅದನ್ನು ಬಾಣಲಿಗೆ ಹಾಕಬೇಕು. ಹಾಕಿದ್ಮೇಲೆ ಇದು ಮನೆಯಲ್ಲೇ ಮಾಡಿರೋ ಪನ್ನೀರ್ ಆದ್ದರಿಂದ ಸೊ ಈ ಥರ ಕಚ್ಕೊತಿದೆ ಅನಿಸುತ್ತೆ, ಇಲ್ಲ ಎಣ್ಣೆ ಜಾಸ್ತಿ ಹಾಕ್ಬೇಕಿತ್ತೇನೋ. ಸೊ ನಾನು ಅದಕ್ಕೇ ಫ್ರೈ ಮಾಡಿಬಿಟ್ಟು ತೆಗ್ದಿಟ್ಬಿಟ್ಟೆ, ಸಾಕು ಅಷ್ಟೇ ಅಂತ ಹೇಳ್ಬಿಟ್ಟು. ಆಮೇಲೆ ಮಸಾಲೆ ರುಬ್ಕೊಂಡಾದ್ಮೇಲೆ ಅದೇ ಮಸಾಲೆಗೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನು, ಆಮೇಲೆ 1 ಸ್ಪೂನ್ ಧನಿಯಾ ಪುಡಿ ಮನೇಲೇ ಮಾಡಿರೋ ಅಂತಹದ್ದು, ಆಮೇಲೆ 1 ಸ್ಪೂನು ಗರಂ ಮಸಾಲ, ಇದು ಪ್ಯಾಕೆಟ್ ಅಂಗಡಿಯಿಂದ ತಂದಿರೋದು. ಸೊ ಇಷ್ಟು ಆದಮೇಲೆ ನಾವು ಸೇಮ್ ಯಾವುದ್ರಲ್ಲಿ ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಬಟಾಣಿ, ನೆನೆಸಿರುವಂಥ ಬಟಾಣಿನ ಹಾಕ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಮಾಡಿದ್ರು ನನಗೇನು ಅಷ್ಟು ಕಷ್ಟ ಅಂತಲೂ ಅನ್ನಿಸ್ಲಿಲ್ಲ, ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಕಾದಿರೋ ಎಣ್ಣೆಗೆ ಬಟಾಣಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು. ಆ ಥರ ಸಿಡಿಯೋ ತನಕನೂ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಬಟಾಣಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇದಕ್ಕೆ ಬೇಕಾದರೆ ಬೆಳ್ಳುಳ್ಳಿ ಈರುಳ್ಳಿ ಸಹ ಸೇರಿಸ್ಕೋಬೋದು. ನಾನು ರುಬ್ಬಿರೋದಕ್ಕೆ ಸೇರಿಸ್ಕೊಂಡಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏನು ಹಾಕ್ಕೊತಾ ಇಲ್ಲ. ನಾವು ರುಬ್ಬಿರೋ ಮಸಾಲೆದಲ್ಲಿ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ಮತ್ತು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಈ ಥರ ಕೈ ಆಡಬೇಕು. ಈ ಥರ ಕೈ ಆಡಾದ್ಮೇಲೆ ನಾವು ಜಾರಲ್ಲಿರುತ್ತಲ್ಲ, ಜಾರಲ್ಲಿರೋದು ಸಹ ಸ್ವಲ್ಪ ನೀರೆಲ್ಲ ಹಾಕಿ ಕೈ ಆಡಿ ಅದನ್ನು ಸಹ ಬಗ್ಗಿಸ್ಕೊಂಡಿದ್ದೀನಿ ನೀರನ್ನ. ಹಾಕಾದ್ಮೇಲೆ ಉಪ್ಪು ಹಾಕ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕೈ ಆಡಬೇಕು. ಅದು ಸಣ್ಣ ಉರಿಯಲ್ಲಿ ಇಡಬೇಕು, ಸ್ವಲ್ಪ ಒಂದು ಕುದಿ ಬರೋ ತನಕನೂ. ಒಂದು 5 ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ, ಯಾಕಂದರೆ ಬಟಾಣಿ ಹಾಕಿದ್ದೀವಲ್ಲ, ಸೊ ಅದಕ್ಕೋಸ್ಕರ. ಅದಾದಮೇಲೆ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಪನ್ನೀರ್ ಆದ್ದರಿಂದ ಈ ಥರ ಕಾಣ್ತಾ ಇದೆ ಅಷ್ಟೇ, ಹೊರಗಡೆಯಿಂದ ತಂದಿದ್ರೆ ಚೆನ್ನಾಗಿ ಕಾಣೋದೇನೋ. ಬಟ್ ನಾನಿದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಈ ಮನೆಯಲ್ಲೇ ಮಾಡ್ಕೊಂಡಿರೋ ಹೇಗೆ ಮನೇಲಿ ಮಾಡ್ಕೊಳೋದು ಅನ್ನೋದನ್ನು ಸಹ ಪನ್ನೀರನ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ಅದನ್ನು ಸಹ ಒಂದ್ಸಲ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ, ಸಕ್ಕತ್ತಾಗಿರುತ್ತೆ. ನಾವು ಹೊರಗಡೆ ತಿನ್ಕೊಂಡು ಬರೋ ಟೇಸ್ಟಲ್ಲೇ ಇರುತ್ತೆ ಇದು ಸಹ. ತುಂಬ ಚೆನ್ನಾಗಿತ್ತು ಮಾತ್ರ. ನಾನು ಮಾಡಿದ್ದು ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಅಣ್ಣ ಇದ್ದಾರೆ, ಸೊ ಅವ್ರಿಗೂ ಸಹ ಕೊಟ್ಟಿದ್ದೆ ಟೇಸ್ಟ್ಗೆ ಅಂತ, ತುಂಬ ಚೆನ್ನಾಗಿದೆ ಅಂತಂದರು. ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು 5 ನಿಮಿಷನಾದರೂ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡಬೇಕು. ಅದಾದ್ಮೇಲೆ ನೋಡಿ ತುಂಬ ಚೆನ್ನಾಗಿರುತ್ತೆ. ನಾವು ಪನ್ನೀರ್ ಹಾಕಿರ್ತೀವಲ್ಲ ಅದು ಸಹ ಒಂದು ಸ್ವಲ್ಪ ಉಬ್ದಂಗಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಬಿಟ್ಟರೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಕೊತ್ತಂಬರಿ ಸಹ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ರೈಸ್ಗೆ, ಚಪಾತಿಗೆ, ರೋಟಿಗೆ, ಪೂರಿಗೆ ಯಾವುದಕ್ಕೆ ಬೇಕಾದರೂ ಬಳಸ್ಕೋಬೋದು. ಸಕ್ಕತ್ತಾಗಿರುತ್ತೆ. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ, ತುಂಬ ಚೆನ್ನಾಗಿದೆ ಅಂತ ಅಂದ. ನೀವು ಸಹ ಮನೇಲಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮ್ಮ ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನಾನಿಲ್ಲಿ ಪನ್ನೀರ್ ಗ್ರೇವಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಸೊ ಈ ಚಪಾತಿನ ಒಂದು 5 ತರಹ ಮಡಚ್ಬೋದು. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಒಂದು ಸಲ ಹರ್ಕೊಂಬಿಡ್ಬೇಕು, ಅಂದರೆ ದಪ್ಪನಾಗಿದ್ರೂ ಪರವಾಗಿಲ್ಲ, ಹರ್ಕೊಂಡು ಈ ಥರ ಮಧ್ಯ ಹೋಲ್ ಮಾಡಿಬಿಟ್ಟು ಸುತ್ತಲೂ ಎಣ್ಣೆ ಹಾಕಿ ಫುಲ್ ಎಲ್ಲ ಹಸಿಟ್ಗೆಲ್ಲ ಸ್ಪ್ರೆಡ್ ಮಾಡಿದ್ಮೇಲೆ ಈ ಮಧ್ಯದಲ್ಲಿ ಹೋಲ್ ಮಾಡಿರ್ತೀವಲ್ಲ ಅದನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫುಲ್ಲು ಇಗ್ಲಿಸ್ಕೊಂಡು ಬರಬೇಕು. ಈ ಥರ ಫುಲ್ಲು ರೌಂಡ್ ಮಾಡಾದಮೇಲೆ ಒಂದು ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿಕೊಂಡು ಇದನ್ನು ಮತ್ತೆ ರೋಲ್ ಮಾಡ್ಕೋಬೇಕು.
ಫುಲ್ ಈ ಥರ ಹಗ್ಗದ ಥರ ಇರೋದನ್ನು ಫುಲ್ಲು ರೋಲ್ ಮಾಡಿಕೊಂಡು ಮಧ್ಯದಲ್ಲಿ ಸಿಗಿಸಿ ಇದು ಒಂಥರ ಆಗುತ್ತೆ. ಇದು ಸೇಮ್ ಪರೋಟ ಬಂದಂಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪದರ 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 ಥರ ಅಂದರೆ ಉಬ್ಬಲ್ಲ ಇದು, ಬಟ್ ಪದರ ಪದರ ಥರ ಇರುತ್ತೆ. ಮತ್ತು ಅದಾದಮೇಲೆ ಮಾಮೂಲಿ ನಿಮ್ಮೆಲ್ಲರಿಗೂ ಗೊತ್ತು, ಹರ್ಕೊಂಡು ಸ್ವಲ್ಪ ದಪ್ಪ ದಪ್ಪನಾಗಿ ಎಣ್ಣೆ ಹಾಕ್ಕೊಂಡು ಫುಲ್ಲೆಲ್ಲ ಸ್ಪ್ರೆಡ್ ಮಾಡಿ 4 ಕಡೆ ಮಡಚೋದು. ಇದು ಮಾಮೂಲಿ ಉಬ್ಬಿ ಬರುತ್ತೆ 4 ಪದರದಲ್ಲಿ. ಇದು ಒಂಥರ ಆಯಿತು. ಇದಾದಮೇಲೆ ಮತ್ತೆ ಹರ್ಕೊಂಡು ಸುತ್ತಲೂ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಾದ್ಮೇಲೆ ಆ ಕಡೆಯಿಂದ ಒಂದ್ಸಲ ಈ ಕಡೆಯಿಂದ ಒಂದ್ಸಲ ಈ ಥರ ಮಡಚಿಬಿಟ್ಟು ಮತ್ತೆ ಇದು ಬಾಕ್ಸ್ ಟೈಪಲ್ಲಿ ಬರುತ್ತೆ. ಇದಂತೂ ಒಂದು 6-7 ಪದರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೂ. ಒಂಥರ ಬರುತ್ತೆ. ಈ ಥರನೂ ಸಹ ಮಾಡ್ಬೋದು ಚಪಾತಿನಲ್ಲಿ. ಇದಾದಮೇಲೆ ಮತ್ತೆ ಇನ್ನೊಂದು ಥರ ಹರ್ಕೊಂಡಿದ್ದೀನಿ. ಹರ್ಕೊಂಡಾದ್ಮೇಲೆ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದು ಆ ಕಡೆಯಿಂದ ಅರ್ಧ ಸುತ್ಕೋಬೇಕು, ಮತ್ತು ಈ ಕಡೆಯಿಂದ ಅರ್ಧ ಸುತ್ಕೋಬೇಕು. ಈ ಥರ ಅರ್ಧ ಸುತ್ಕೊಂಡಾದ್ಮೇಲೆ ಇದನ್ನು ರೋಲ್ ಮಾಡ್ಕೋಬೇಕು. ಜಾಸ್ತಿ ರೋಲ್ ಅಲ್ಲ, ಜಸ್ಟ್ ಒಂದೇ ಸುತ್ತು ಹಿಂಗೆ ಬಂದು ಈ ಥರ ಮಡ್ಚ್ಕೊಳೋದು ಅಷ್ಟೇ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಪರೋಟ ಥರನೇ ಬರುತ್ತೆ. ಇದು ಒಂಥರ ಆಯಿತು. ಮತ್ತು ಹರ್ಕೊಂಡಿದ್ದೀನಿ. ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚಾಕುನಲ್ಲಿ ಕಟ್ ಮಾಡ್ಕೋಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮಧ್ಯದಿಂದ ಲಾಸ್ಟ್ ಕಟ್ ಮಾಡಿಕೊಂಡು ಒಂದು ಸೈಡಿಂದ ಈ ಥರ ಸುತ್ಕೊಂಡು ಬರೋದು. ಈ ಥರ ಸುತ್ಕೊಂಡು ಬಂದಾದಮೇಲೆ ಅದನ್ನು ಅದು ಸ್ವಲ್ಪ ಮೂತಿ ಮಾತ್ರ ಮಡಚ್ಕೊಂಡು ಈ ಥರ ಪ್ರೆಸ್ ಮಾಡೋದು. ಇದು ಒಂಥರ ಚೆನ್ನಾಗಿ ಬರುತ್ತೆ ಚಪಾತಿ ಪದರ ಪದರ ಥರ. ಇದಾದಮೇಲೆ ಲಾಸ್ಟ್ ಇನ್ನೊಂಥರ ಇದನ್ನು ಅರೆದ್ಬಿಟ್ಟು 4 ಕಡೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಮೂಲೆ ಆ ಕಡೆಯಿಂದ ಆ ಕಡೆ ಮಡ್ಚ್ಕೊಂಡು ಬರಬೇಕು. ಅಂದರೆ ಅದರ ತುದಿ ಅದೇ ಟಚ್ ಆಗೋ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಡ್ಚ್ಕೊಂಡು ಬಂದು ಇದನ್ನು ಮತ್ತೆ ಇನ್ನೊಂದ್ಸಲ ಮಡಚಿಬಿಟ್ಟು ಪ್ರೆಸ್ ಮಾಡ್ಕೋಬೇಕು. ಇಷ್ಟೇ. ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಪದರ ಪದರ ಥರ. ಒಂಥರ ಪರೋಟ ತಿಂದಂಗೆ ಆಗುತ್ತೆ. ಎಣ್ಣೆ ಜಾಸ್ತಿ ಬಳಸೋರು ಜಾಸ್ತಿ ಬಳಸ್ಕೊಂಡು ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಹಾಕ್ಕೊಂಡು ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಾಸ್ಟ್ ನನ್ನ ಮಗಂದು ರಿವ್ಯೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು. ಚಪಾತಿನೂ ಅಷ್ಟೇ, ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪನ್ನೀರ್ ಗ್ರೇವಿ ಇನ್ಮೇಲೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.